ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರುಗಳೇ, ಹೆಸರು ತುಂಬಾ ಜನ ಇದ್ದಾರೆ, ಲೇಟ್ ಆಗಿದೆ. ಎಲ್ಲ ನಾನು ಜೆಡಿಎಸ್ ನಾಯಕರಿಗೂ ಮತ್ತು ಬಿಜೆಪಿ ನಾಯಕರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಹೋಬಳಿ ಅವಳಿ ಹೋಬಳಿ ತುಂಬಾ ಪ್ರತಿಷ್ಠಿತಾಗಿ ಈ ಕಾರ್ಯಕ್ರಮ ನಡೆಸಬೇಕಂತ ಕೇಳಿದಾಗ ತುಂಬಾ ಹಬ್ಬದ ಒಪ್ಕೊಂಡ್ರು. ಈಗ ಸಮಯ ಅಭಾವ, ಲೇಟ್ ಆಗೋದಕ್ಕೆ ಹೆಣ್ಮಕ್ಳು ಹಾಲು ಕರೆಗೆ ಹೋಗ್ಬೇಕಾಗುತ್ತೆ. ಸೊ ಅದರಿಂದ ಎಲ್ಲ ಹೆಣ್ಮಕ್ಳು ಹೋಗ್ತಿದ್ದಾರೆ. ಸೊ ಒಂದೇ ನನ್ನ ಮಾತಾಡೋದು, ಈ ದೇಶ ಎಲೆಕ್ಷನ್ ಮಾಡ್ತಾ ಇದೆ, ದೇಶ ಎಲೆಕ್ಷನ್ ಮಾಡ್ತಿದೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿ ಹುಡುಗರು, ಪ್ರತಿ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಯಾರಿಗೆ ನಿಮ್ಮ ಓಟು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಯಾರಿಗೆ ಕೇಳಿ ಓಟು, ಇವ್ರಿಗೆ ಓಟು ಇಂದಿರಾ ಗಾಂಧಿಗೆ ಅಂತ ಹೇಳ್ತಿದ್ರು. ಹೌದಲ್ವಾ? ಯಾವ ಮುದುಕರು ಕೇಳು, ಯಾರನ್ನ ಕೇಳು, ಹೆಂಗೆ ಕೇಳು, ಯಾವ ಮಠದಲ್ಲಿ ಕೇಳು. ಇವತ್ತು ನಮ್ಮ ಅಜ್ಜಿಗೆ ಟ್ರೈ ಮಾಡಿದೀನಿ, ನಮ್ಮ ಸ್ವಂತ ಅಜ್ಜಿಗೆ ಟ್ರೈ ಮಾಡಿದೀನಿ. ಕಾಂಗ್ರೆಸ್ ಬಿಟ್ಟು ಇದುವರೆಗೂ ಯಾರು ಓಟೆ ಹಾಕಿಲ್ಲ. ಎಲ್ಲಿ ನಮ್ಮ ಅಜ್ಜಿ? ಆ ಕಾಲ ಬದಲಾಗಿ ಇವತ್ತು ಏನಾಗಿದೆ, ಯಾರನ್ನೇ ಕೇಳಿ, ಯಾರನ್ನೇ ಮಾಡ್ಲಿ, ಇವ್ರನ್ನ ನೀವು ಓಟು ಅಂದ್ರೆ ಮೋದಿಗೆ ನಾವು ಓಟು ಅಂತಾರೆ. ಮೋದಿಗೆ ನಾವು ಓಟು ಅಂತ ಹೇಳ್ತಾರೆ. ಇದನ್ನ ಬದಲಾಯಿಸಕ್ಕೆ ಯಾವ ಅಂತನೂ ಸಾಧ್ಯ ಇಲ್ಲ. ಬಹುಶಃ ಇವತ್ತು ಕಾಂಗ್ರೆಸ್ ಅವರು ತೇಜೋವಧ ಮಾಡ್ತಾವ್ರೆ ಮಾಡ್ಲಿ, ಪಾಪ ಅವ್ರ ಹಕ್ಕಿದೆ, ಅವ್ರ ಧರ್ಮ ಇದೆ, ಮಾಡ್ಲಿ. ಬಟ್ ಇವತ್ತು ಒಂದು ಎಲೆಕ್ಷನ್ ಇರ್ತದೆ, ಮೋದಿ ಪರ ಮೋದಿ ವಿರೋಧ. ಒಂದು ಸ್ವಲ್ಪ ಜನ ಇದ್ದಾರೆ ಮೋದಿ ವಿರೋಧ, ಅವ್ರ ಕೆಲಸನೇ ಅದು. ಕೆಲವು ಜನ ಮೋದಿ ಪರ. ಇವತ್ತು ನಾವೆಲ್ಲ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಾನೊಂದು ಮಾತಾಡ್ತೀನಿ, ನಮ್ಮ ದೇವೇಗೌಡರ ಹತ್ರ ಸುಮಾರು 14 ವರ್ಷ ನಾನು ಬೆಳೆಸಿದ ದೇವೇಗೌಡರು. ಮೋದಿ ಅವ್ರ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಮೋದಿ ಪಕ್ಷ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಇವತ್ತು ಮೋದಿ ಅವರ ಜೊತೆ ಮಗನೇ ನೀನು ಹೋಗು, ಇಂಥ ವ್ಯಕ್ತಿ ಜೊತೆ ನೀನ್ ಇರ್ಬೇಕು, ಇಂಥ ವ್ಯಕ್ತಿನ ನಿನ್ ಪಕ್ಷ ಬೆಳಿಬೇಕಂತ ಮೋದಿ ಅವರನ್ನ ಇದು ಹೊಗಳ್ತಾ ಇರ್ತಕ್ಕಂಥ ಯಾರಾದ್ರೂ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಇದೆ, ಅದು ಸನ್ಮಾನ್ಯ ಶ್ರೀ ದೇವೇಗೌಡರು. ಬಹುಶಃ ಅಂತ ದೊಡ್ಡ ವ್ಯಕ್ತಿಗಳು ಅಂತ ವ್ಯಕ್ತಿತ್ವ ಒಪ್ಕೊಂಡಿದ್ದಾರೆ ಅಂತಂದ್ರೆ, ಬಹುಶಃ ನೀವ್ ಯೋಚನೆ ಮಾಡಿ, ನಮ್ಮ ದೇಶಕ್ಕೋಸ್ಕರ, ಮುಂದಿನ ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಅಭಿವೃದ್ಧಿಗೋಸ್ಕರ ಇವತ್ತು ಯಾವ ರೀತಿ ಕೋಮುವಾದ ನಡೀತಾ ಇತ್ತು, ಇವತ್ತು ಯಾವ ರೀತಿ ನಿಂತಿದೆ. ಇವತ್ತು ನಾನು ಎರಡು ಜಾತಿವರೆಗೂ 2 ಪ್ರಶ್ನೆ ಕೇಳ್ತೀನಿ. ಒಂದು ದಲಿತರಿಗೆ, ನಮ್ಮ ದಲಿತರಿಗೆ, ಇನ್ನೊಂದು ಮುಸ್ಲಿಮ್ಸ್ಗೆ. ನೀವರ ಕಾಂಗ್ರೆಸ್ ಅವರ ಆಸ್ತಿ ಒಂದು ಮಣ್ಣಾಪುರಮ, ಒಂದು ಮುತ್ತುಟ್ಟು, ಒಂದು ಮಣ್ಣಾಪುರಮ, ಒಂದು ಮುತ್ತುಟ್ಟು. ಇವ್ರಿಗೆ ಗೊತ್ತು ಇವ್ರು ಯಾವಾಗ ಬೇಕಾ ಹಣ ಇರ್ಬೋದು ಅಂತ. ಅವ್ರು ವೋಟಿಂಗ್ ಪವರ್ ಏನಂತಂದ್ರೆ ದಲಿತರಿಂದ ಮುಸ್ಲಿಮ್ಸ್ ಇದ್ದಾರೆ. ಯಾಕೆ ಹೇಳಿ? ಒಂದ್ ಕಡೆ ಮಣ್ಣಾಪುರಮ, ಇನ್ನೊಂದ್ ಕಡೆ ಮುತ್ತುಟ್ಟು. ಯಾವಾಗ ಬೇಕಾ ಇವ್ರು ಹಣ ಇಟ್ಟು ತಗೋಬಹುದು ಅಂತ. ಇದನ್ನ ಬಿಡ್ಬೇಕು, ಇದನ್ನ ನಾವು ಯೋಚನೆ ಮಾಡ್ಬೇಕು. ನಮ್ಮನ್ನು ಯಾವ ರೀತಿ ಮಾಡ್ತಾವ್ರೆ ಕಾಂಗ್ರೆಸ್. ಒಬ್ಬ ಶಾಸಕ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ತಾಕತ್ತಿದ್ರೆ, ಅದೇನೋ ಮೈಸೂರು ಮೊನ್ನೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ನಾನು ಚುಕ್ಕಾಣಿ ಹಿಡಿತೀನಿ, ಒಕ್ಕಲಿಗ ಸಮುದಾಯ ನಾನು ಚುಕ್ಕಾಣಿ ಹಿಡಿತೀನಿ ಅಂತ. ಒಂದೇ ಒಂದು ಮಾತಾಡ್ರಪ್ಪ ನೋಡೋಣ, ನೆಕ್ಸ್ಟ್ ದಲಿತರ ಮುಖ್ಯಮಂತ್ರಿ ಮಾಡ್ತೀವಿ. ಒಂದು ಮಾತಾಡಿ, ಮುಸ್ಲಿಮ್ಸ್ ಉಪಮುಖ್ಯಮಂತ್ರಿ ಮಾಡ್ತೀವಿ. ಇದಿಲ್ಲ ನಿಮ್ಮ ಹತ್ರ. ದಲಿತರು ತೋರ್ಸೋದು, ಮುಸ್ಲಿಂ ತೋರ್ಸೋದು, ನೀವು ಸೀಟ್ ಮೇಲೆ ಕೂತ್ಕೊಳ್ಳೋದು. ಇವ್ರ ಕಣ್ಣಲ್ಲ, ಸಿದ್ದರಾಮಯ್ಯ ಕಣ್ಣಲ್ಲ ಒಂದ್ ಕಡೆ, ಡಿ.ಕೆ. ಕಣ್ಣಲ್ಲ ಒಂದ್ ಸೀಟ್ ಮೇಲೆ. ನೀವ್ ಯೋಚನೆ ಮಾಡಿ, ನಮ್ಮನ್ನ ಯೂಸ್ ಮಾಡ್ಕೊಂಡು, ನಮ್ಮನ್ನ ಮೂಲೆ ಗುಂಪು ಮಾಡಿ, ಇವತ್ತು ರಾಜಕೀಯದಲ್ಲಿ ನಮ್ಮನ್ನು ಮೂಲೆ ಗುಂಪು ಮಾಡಿ, ಇವತ್ತು 80 ವರ್ಷಗಳ ಕಾಲ, ಇದು 86 ವರ್ಷ ಯಾರಿಗೆ? ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಅವರಿಗೆ ಉಪಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡ್ಲಿಲ್ಲ, ಮುಖ್ಯಮಂತ್ರಿ ಆಗ್ಲಿಕ್ಕೂ ಬಿಡಲಿಲ್ಲ ಕರ್ನಾಟಕದಲ್ಲಿ. ಇಂಥ ದುಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರದ. ಇನ್ನು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ, ಗ್ಯಾರಂಟಿಗಳು ಗಂಡನ ಕೀಳೋದು, ಹೆಂಡತಿ ಕೊಡೋದು, ನಮ್ದಕ್ಕಿಂತ ನಮ್ಗೆ ಕೊಡೋದು ಗ್ಯಾರಂಟಿ. ಇದು ಯಾರೊಬ್ಬನ ಮನಸ್ಸತ್ತು ಅಲ್ಲ, ನೀವು ಕೊಟ್ಟೋ ಟ್ಯಾಕ್ಸ್ ದುಡ್ಡೇ ನಮಗೆ ವಾಪಸ್ ಬರ್ತಾ ಇದೆ. ಇದು ಯಾರ ದುಡ್ಡು ಅಲ್ಲ, ಬಸ್ ಫ್ರೀ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ, ನಮ್ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿ ನಮ್ಮ ಏನು ಇವತ್ತು ಸಿದ್ದರಾಮಯ್ಯ ಮಾತು ಹೇಳ್ತಾವ್ರೆ, ಸೊ ಅವ್ರಿಗೂ ಅರ್ಥ ಆಗಿದೆ. ಸೊ ಈ ಒಂದು ಸರ್ಕಾರದಲ್ಲಿ ನೆಕ್ಸ್ಟ್ ಸೀಟ್ ಬರ್ತಾ ಇದ್ರೆ ನನ್ನ ಸೀಟ್ ಅಲ್ಲಾಡುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸನ್ಮಾನ್ಯ ನಮ್ಮ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ, ಸರಿ ಯಾರು ನಮ್ಮ ಬೈಪಿ ಸುರೇಶ್ ಮೊನ್ನೆ, ಬಹುಶಃ ಇವತ್ತು ತುಂಬಾ ಸೀಟ್ ಬರ್ತಾ ಇದ್ರೆ ಬಹುಶಃ ಮುಖ್ಯಮಂತ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಅವ್ರಿಗೂ ಅರ್ಥ ಆಗಿದೆ. ಇವತ್ತು ಕಾಂಗ್ರೆಸ್ ಗಾಳಿ ಕಮ್ಮಿ ಆಗಿದೆ, ಬಿಜೆಪಿ ಮತ್ತು ಜೆಡಿಎಸ್ ಗಾಳಿ ಜಾಸ್ತಿ ಆಗಿದೆ. ಇದ್ರ ಮುಂದೆ ನಾವು ತಡೆಯಕ್ಕಾಗಲ್ಲ ಅಂತ ಇದೆ. ದಯವಿಟ್ಟು ಎಲ್ಲ ನನ್ನ ಅಕ್ಕ ತಂಗಿರಲ್ಲಿ, ಎಲ್ಲ ನನ್ನ ಅವಳಿಗೆ ಹೋಗ್ಬಿಡ ಕೇಳ್ತೀನಿ. ಇದು ನನ್ನ ಮಾನವರ ಪ್ರಶ್ನೆ. ಕೇಳಿ, ಈ ಹೋಗ್ಲಿ ನಮ್ದು, ಈ ಹೋಗ್ಲಿ ನಮ್ದು, ನೀವು MLA ಹೋಗ್ಲಿ, ಈ MLA ಹೋಗ್ಲಿ ಓಟ್ ತక్కుವ ಇರ್ಬೇಕು, ನನ್ಗೆ ಮಾನವರದ್ದು ಹೋಗುತ್ತೆ. ನಾನು ಯಾವ್ದು ಸದ್ದು ಯಾರೇ ಬರ್ಲಿ ಲಿಸ್ಟ್ ತೋರಿಸ್ತೀನಿ, ನೋಡಪ್ಪ ನೀವಾಗಿರೋ ಓಟು ಅಂತ. ಮನೆಗೆ ಬಂದ ಲಿಸ್ಟ್ ತೋರಿಸ್ತೀನಿ. ದಯವಿಟ್ಟು ಎಲ್ಲರೂ, ಎಲ್ಲ ಆಗ್ತಂಗಿರು 26ನೇ ತಾರೀಕು ವೋಟ್ ಮಾಡಿ, ನನ್ನ ಸ್ನೇಹಿತ ಮಲ್ಲೇಶ್ ಬಾಬುನ ಗೆಲ್ಸಿ. ನಾವೆಲ್ಲ ಒಂದೇ, ನಾವು ಯಾವ ಜಾತಿಗೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅನ್ನೋದು ತೋರಿಸ್ಬೇಕಾದ್ರೆ 26ನೇ ತಾರೀಕು ಮಲ್ಲೇಶ್ ಬಾಬು ವೋಟ್ ಹಾಕಿ ಯಥೇಚ್ಛವಾಗಿ ಮತ ಕೊಟ್ಟು ಗೆಲ್ಸ್ತೀರ ಅಂತ ಹೇಳ್ತಾ, ಈಗಾಗಲೇ ಲೇಟ್ ಆಗಿದೆ, ಸಾಕಷ್ಟು ಜನ ಸೇರಿದಿರ. ನಿಮ್ಗೆಲ್ಲ